ತಿರುವನಂತಪುರದಲ್ಲಿ ಭಾನುವಾರ ನಡೆದ 4ನೇ ಟಿ20 ಪಂದ್ಯದಲ್ಲಿ ಭಾರತ ಮಹಿಳಾ ತಂಡ ಭರ್ಜರಿ ಪ್ರದರ್ಶನ ನೀಡಿದೆ. ಭಾರತ ಮಹಿಳಾ ಕ್ರಿಕೆಟ್ ತಂಡ ಪರ ಸ್ಮೃತಿ ಮಂಧಾನ, ಶೆಫಾಲಿ ವರ್ಮಾ ಮತ್ತು ರಿಚಾ ಘೋಷ್ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ಶ್ರೀಲಂಕಾ ಮಹಿಳಾ ಕ್ರಿಕೆಟ್ ತಂಡ ವಿರುದ್ಧ 30 ರನ್ಗಳ ಭರ್ಜರಿ ಜಯ ಸಾಧಿಸಿತು. ಈ ಗೆಲುವಿನೊಂದಿಗೆ 5 ಪಂದ್ಯಗಳ ಸರಣಿಯಲ್ಲಿ ಭಾರತ 4, ಶ್ರೀಲಂಕಾ 1 ಆಟವನ್ನ ಗೆಲ್ಲದೆ ಸೋತು ಹೋಗಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 2 ವಿಕೆಟ್ ನಷ್ಟಕ್ಕೆ ಭರ್ಜರಿ 221 ರನ್ಗಳನ್ನು ಕಲೆ ಹಾಕಿತು. ಆರಂಭದಲ್ಲೇ ಶೆಫಾಲಿ ವರ್ಮಾ ಮತ್ತು ಸ್ಮೃತಿ ಮಂಧಾನ ಆಟವಾಡಿ ಶ್ರೀಲಂಕಾ ಬೌಲರ್ಗಳನ್ನ ಬೆಚ್ಚಿ ಬೀಳಿಸಿದ್ರು. ಶೆಫಾಲಿ 46 ಎಸೆತಗಳಲ್ಲಿ 12 ಬೌಂಡರಿ ಹಾಗೂ 1 ಸಿಕ್ಸರ್ ಸಹಿತ 71 ರನ್ ಗಳಿಸಿದ್ರು. ಮಂಧಾನ 48 ಎಸೆತಗಳಲ್ಲಿ 11 ಬೌಂಡರಿ ಮತ್ತು 3 ಸಿಕ್ಸರ್ಗಳೊಂದಿಗೆ 80 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದ್ರು. ಕೊನೆಯಲ್ಲಿ ರಿಚಾ ಘೋಷ್ ಕೇವಲ 16 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 3 ಸಿಕ್ಸರ್ಗಳೊಂದಿಗೆ ಅಜೇಯ 40 ರನ್ಗಳನ್ನ ಸಿಡಿಸಿ ತಂಡದ ಮೊತ್ತವನ್ನ 221ಕ್ಕೆ ಕೊಂಡೊಯ್ದ್ರು. 222 ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಿದ ಶ್ರೀಲಂಕಾ ತಂಡ ಭರ್ಜರಿ ಆರಂಭ ಪಡೆದುಕೊಂಡಿತು. ನಾಯಕಿ ಚಾಮರಿ ಅಡಪಟ್ಟು ಮತ್ತು ಹಾಸಿನಿ ಪೆರೇರಾ ಮೊದಲು 3 ಓವರ್ಗಳಲ್ಲಿ 40 ರನ್ಗಳನ್ನ ಸೇರಿಸಿದ್ರು. ಆದರೆ 6ನೇ ಓವರ್ನಲ್ಲಿ ಅರುಂಧತಿ ರೆಡ್ಡಿ ಹಾಸಿನಿ ಪೆರೇರರನ್ನ ಔಟ್ ಮಾಡುವ ಮೂಲಕ ಭಾರತಕ್ಕೆ ಮೊದಲ ಬ್ರೇಕ್ ನೀಡಿದ್ರು. ಪೆರೇರಾ 20 ಎಸೆತಗಳಲ್ಲಿ 7 ಬೌಂಡರಿಗಳೊಂದಿಗೆ 33 ರನ್ ಅನ್ನ ಗಳಿಸಿದ್ರು. ನಂತರ ಹಿಮೇಶ ಧುಲಾನಿ ಜೊತೆಗೂಡಿ ನಾಯಕಿ ಚಾಮರಿ ಅಡಪಟ್ಟು ಹೋರಾಟ ಮುಂದುವರೆಸಿದ್ರು. ಚಾಮರಿ ಅರ್ಧಶತಕ ಪೂರೈಸಿದ್ರು. ವೈಷ್ಣವಿ ಶರ್ಮಾ ಎಸೆತದಲ್ಲಿ ಔಟ್ ಆದ್ರು. ಅವರು 37 ಎಸೆತಗಳಲ್ಲಿ 3 ಬೌಂಡರಿ ಮತ್ತು 3 ಸಿಕ್ಸರ್ಗಳೊಂದಿಗೆ 52 ರನ್ ಅನ್ನ ಗಳಿಸಿದ್ರು. ಹಿಮೇಶ ಧುಲಾನಿಯು ಹೆಚ್ಚು ಕಾಲ ನಿಲ್ಲಿಲ್ಲ. 29 ರನ್ ಗಳಿಸಿದ್ದಾಗ ರನ್ ಔಟ್ ಆದ್ರು. ಇದಾದ ಬಳಿಕ ಶ್ರೀಲಂಕಾ ತಂಡ ಕ್ರಮೇಣ ವಿಕೆಟ್ ಗಳನ್ನ ಕಳೆದುಕೊಳ್ಳುತ್ತಾ ಹೋಯಿತು. ಹರ್ಷಿತಾ, ಸಮರ ವಿಕ್ರಮ, ಕವಿಶಾ ಮತ್ತು ಸೇವಾನಂದಿ ವಿಕೆಟ್ ಪತನದಿಂದ ರನ್ ರೇಟ್ ಕುಸಿಯಿತು. ನಿಗದಿತ 20 ಓವರ್ಗಳಲ್ಲಿ ಶ್ರೀಲಂಕಾ 6 ವಿಕೆಟ್ ನಷ್ಟಕ್ಕೆ 191 ರನ್ಗಳಿಗೆ ಸೀಮಿತವಾಯಿತು. ಹೀಗಾಗಿ ಭಾರತ ಮಹಿಳಾ ತಂಡ 4ನೇ ಟಿ20 ಪಂದ್ಯವನ್ನ 30 ರನ್ಗಳಿಂದ ಗೆದ್ದು ಸರಣಿಯಲ್ಲಿ ತನ್ನ ಪ್ರಾಬಲ್ಯವನ್ನ ಮತ್ತೊಮ್ಮೆ ಸಾಬೀತು ಮಾಡಿತು. ನಿಮ್ಮ ಪ್ರಕಾರ ಭಾರತ ಮಹಿಳಾ ಕ್ರಿಕೆಟ್ ತಂಡದ ಆಟ ಹೇಗಿದೆ ಅನ್ನುವ ಅಭಿಪ್ರಾಯವನ್ನ ತಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ಧನ್ಯವಾದಗಳು.